ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರಿಗೆ ಸಂತೋಷ ಶಿಕ್ಷಣ ಸ್ಟುಡಿಯೋಗೆ ತಮಗೆಲ್ಲ ಸ್ವಾಗತ. ಇನ್ನೇನು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗುತ್ತಿದೆ. ಈ ವರ್ಷ ವಿಶೇಷವಾಗಿ ಸೇತುಬಂಧ ಉಪಕ್ರಮ ಕಾರ್ಯಕ್ರಮವನ್ನು DSCRT ಸುತ್ತೋಲೆಯಂತೆ ರಾಜ್ಯಾದ್ಯಂತ ಏಕರೂಪದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಸಂಪನ್ಮೂಲ ಶಿಕ್ಷಕಿಯಾದ ಜಯಲಕ್ಷ್ಮಿ ಎಚ್, ಸಹಶಿಕ್ಷಕಿಯರು KPS ಗುಡಿಗೇರಿ ತಾಲೂಕು ಕುಂದಗೋಳ ಇವರು ಸೇತುಬಂಧ ಉಪಕ್ರಮ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡಲಿದ್ದಾರೆ. ಮೇಡಮ್, ಸೇತುಬಂಧ ಉಪಕ್ರಮ ಕಾರ್ಯಕ್ರಮವನ್ನು ಹೇಗೆ ಅನುಷ್ಠಾನ ಮಾಡಬೇಕು ಮತ್ತು ಯಾವೆಲ್ಲ ಹೊಸ ಅಂಶಗಳನ್ನು ಈ ವರ್ಷ ಅಳವಡಿಸಲಾಗಿದೆ ಎಂಬ ಕುರಿತು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓವರ್ ಟು ಜಯಲಕ್ಷ್ಮಿ ಎಚ್ ಮೇಡಮ್. ಧನ್ಯವಾದಗಳು ಸರ್. ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ಬಾಂಧವರೇ, 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ. ಆತ್ಮೀಯರೇ, ಇಂದಿನ ಈ ವಿಡಿಯೋದಲ್ಲಿ ನಾವು 2026-27ನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಕಡ್ಡಾಯವಾಗಿ, ಪ್ರಮುಖವಾಗಿ ಹಾಗೂ ಪ್ರಪ್ರಥಮವಾಗಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕಾಗಿರತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮ ಅಂತಂದರೆ ಅದು ಸೇತುಬಂಧ ಉಪಕ್ರಮ. ಹಾಗಾದರೆ DSCRTಯ ಸುತ್ತೋಲೆ ಹಾಗೂ ಮಾರ್ಗದರ್ಶನದ ಪ್ರಕಾರ ಈ ವರ್ಷದ ಸೇತುಬಂಧ ಕಾರ್ಯಕ್ರಮದಲ್ಲಿ ಆಗಿರುವಂತಹ ಬದಲಾವಣೆಗಳು ಹಾಗೆ ಅನುಷ್ಠಾನ ಸಂದರ್ಭದಲ್ಲಿ ನಾವು ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳ ವಯೋಮಾನ, ತರಗತಿಗೆ ಅನುಗುಣವಾಗಿ ಕಲಿಕಾ ಫಲಗಳ ಆಧಾರದ ಮೇಲೆ ಕಲಿಕಾ ಮಟ್ಟವನ್ನು ಗುರುತಿಸಿ ಮಕ್ಕಳಲ್ಲಿರುವಂತಹ ಕಲಿಕಾ ಅಂತರವನ್ನು ಸರಿದೂಗಿಸಲಿಕ್ಕೆ ಹಾಗೆ ಸಹಸಂಬಂಧವನ್ನು ಕಲ್ಪಿಸಿ ಅವರ ಮುಂದಿನ ಕಲಿಕೆಗೆ ಸಿದ್ಧಗೊಳಿಸ್ತಕ್ಕಂಥದ್ದೇ ಸೇತುಬಂಧ ಉಪಕ್ರಮದ ಪ್ರಮುಖ ಉದ್ದೇಶ. ಆ ನಿಟ್ಟಿನಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ 1ರಿಂದ 3ನೇ ತರಗತಿ ಸರ್ಕಾರಿ ಶಾಲೆಗಳಲ್ಲಿ, ನಲಿಕಲಿ ಅನುಷ್ಠಾನದ ಶಾಲೆಗಳಲ್ಲಿ SSK ವತಿಯಿಂದ ಕೊಟ್ಟಿರುವಂತಹ ಸುತ್ತೋಲೆಯನ್ನು ನಾವು ಅನುಸರಿಸಿ ಮಕ್ಕಳಿಗೆ ಸೇತುಬಂಧ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸಬೇಕಾಗುತ್ತೆ. ಇನ್ನು 2026-27ನೇ ಸಾಲಿನ ಸೇತುಬಂಧ ಕಾರ್ಯಕ್ರಮದಲ್ಲಿ 1ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ 30 ದಿನಗಳ ಒಂದು ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಬೇಕಾಗುತ್ತೆ. ಹಾಗೆ ದ್ವಿಭಾಷಾ ಮಾಧ್ಯಮ ಹೊಂದಿರತಕ್ಕಂಥ ಶಾಲೆಗಳಲ್ಲಿ 2ರಿಂದ 5ನೇ ತರಗತಿಗೆ ಟ್ರಾನ್ಸಿಷನ್ ಆಕ್ಟಿವಿಟೀಸ್ಗಳನ್ನು DSCRTಯ ಒಂದು ಸುತ್ತೋಲೆ ಹಾಗೂ ಮಾರ್ಗದರ್ಶನದಲ್ಲಿ ಕೊಟ್ಟಿರುವಂತಹ ಚಟುವಟಿಕೆಗಳನ್ನು ಬಳಸಿ ಮಾಡಬೇಕಾಗುತ್ತೆ. ಉಳಿದಂತೆ 2ರಿಂದ 10ನೇ ತರಗತಿಗೆ ಸಂಬಂಧಿಸಿದಂತೆ 15 ದಿನಗಳ ಒಂದು ಸೇತುಬಂಧ ಕಾರ್ಯಕ್ರಮವನ್ನು ನಾವು ಶಾಲಾ ಹಂತದಲ್ಲಿ ನಾವು ಅನುಷ್ಠಾನ ಮಾಡಬೇಕಾಗುತ್ತೆ. 2 ಮತ್ತು 3ನೇ ತರಗತಿಗೆ ಸರ್ಕಾರಿ ಶಾಲೆಗಳಿಗೆ SSK ವತಿಯಿಂದ ಕೊಟ್ಟಿರುವಂತಹ ಸುತ್ತೋಲೆ ಪ್ರಕಾರ ನಾವು ಕಾರ್ಯವನ್ನು ಅನುಷ್ಠಾನ ಮಾಡಬೇಕು. ಉಳಿದಂತೆ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು 2ರಿಂದ 10ನೇ ತರಗತಿಯವರೆಗೂ ಕೂಡ ಅನುಷ್ಠಾನ ಮಾಡಬೇಕು. ಇಲ್ಲಿ ಲಿಖಿತ ಪ್ರಶ್ನೆಗಳನ್ನು ನಾವು ತೆಗಿಬೇಕಾಗುತ್ತೆ. 10 ಪ್ರಶ್ನೆಗಳನ್ನು. ಈ 10 ಪ್ರಶ್ನೆಗಳಲ್ಲಿ ಮೊದಲ 4 ಪ್ರಶ್ನೆಗಳು ಭಾಷೆ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ FLN ಆಧಾರಿತ ಪ್ರಶ್ನೆಗಳಿರಬೇಕು. ಉಳಿದ 6 ಪ್ರಶ್ನೆಗಳು ಹಿಂದಿನ ತರಗತಿಯ ಅಥವಾ DSCRT ಕೊಟ್ಟಿರುವಂತಹ ಅಪೇಕ್ಷಿತ ಕಲಿಕಾ ಫಲಗಳ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಆ ಪಟ್ಟಿಗೆ ಅನುಗುಣವಾಗಿ ಆ ಪಟ್ಟಿಯಲ್ಲಿರುವಂತಹ ಕಲಿಕಾ ಫಲಗಳ ಆಧಾರದ ಮೇಲೇ ಪ್ರಶ್ನೆಗಳನ್ನು ನಾವು ತೆಗಿಬೇಕಾಗುತ್ತೆ. ಭಾಷೆ ಹಾಗೂ ಗಣಿತ ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯಗಳಿಗೆ ಅಂದರೆ ವಿಜ್ಞಾನ, ಸಮಾಜ, ಪರಿಸರ ಅಧ್ಯಯನ, ಹೀಗೆ ಭಾಷೆ ಮತ್ತು ಗಣಿತ ವಿಷಯವನ್ನು ಹೊರತುಪಡಿಸಿ ಎಲ್ಲ ವಿಷಯಗಳಲ್ಲಿ 10 ಪ್ರಶ್ನೆಗಳನ್ನು ಕೂಡ ನಾವು LOಗಳ ಆಧಾರದ ಮೇಲೆ ಅಪೇಕ್ಷಿತ ಕಲಿಕಾ ಫಲಗಳು DSCRT ಕೊಟ್ಟಿರುವಂತಹ ಪಟ್ಟಿಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ತೆಗಿಬೇಕಾಗುತ್ತೆ. ಇನ್ನು FLN ಮಕ್ಕಳನ್ನು ನಾವು ಈ ಒಂದು ಸೇತುಬಂಧ ಪರೀಕ್ಷೆಯಲ್ಲೇ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಭಾಷೆ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ತೆಗೆದುಕೊಂಡಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಪ್ರಶ್ನೆಗಳಲ್ಲಿ ಮೊದಲ 4 ಪ್ರಶ್ನೆ ಸಂಖ್ಯೆ 1ರಿಂದ ಪ್ರಶ್ನೆ ಸಂಖ್ಯೆ 4ರವರೆಗೂ FLN ಆಧಾರಿತ ತೆಗೆದುಕೊಂಡಿರೋದ್ರಿಂದ ಆ 4 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಮಗು ಉತ್ತರಿಸದೆ ಹೋದರೆ ಅಥವಾ B ಗ್ರೇಡನ್ನು ಪಡ್ಕೊಂಡಿತ್ತು ಅಂತಂದರೆ ಆ ಮಗುವನ್ನು ನಾವು FLN ಸಾಧಿಸದ ಮಗು ಅಂತ ನಾವು ಇಲ್ಲಿ ಪಟ್ಟಿಯನ್ನು ಮಾಡಬೇಕಾಗತ್ತೆ. ಉಳಿದಂತೆ ಎಲ್ಲ ಪ್ರಶ್ನೆಗಳಲ್ಲಿ B ಗ್ರೇಡ್ ಪಡ್ಕೊಂಡಿತ್ತಂತಂದರೆ ಆ ಮಗುವನ್ನು ನಾವು ಒಂದು ಸೇತುಬಂಧ ಕಾರ್ಯಕ್ರಮದಲ್ಲಿ ಪರಿಹಾರ ಬೋಧನೆಗೆ ಪರಿಗಣಿಸಬೇಕಾಗುತ್ತೆ. ಇನ್ನು B ಮತ್ತು A ಗ್ರೇಡ್ಗಳನ್ನು ಹೇಗೆ ನಾವು ನೀಡತಕ್ಕಂಥದ್ದು ಅಂತಂದರೆ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದರೆ ಅದನ್ನು A ಅಂತ,
ಭಾಗಶಃ ಉತ್ತರಿಸಿದರೆ, ಅಪೂರ್ಣವಾಗಿ ಉತ್ತರಿಸಿದರೆ ಅಥವಾ ತಪ್ಪು ಉತ್ತರ ನೀಡಿದರೆ ಆ ಒಂದು ಪ್ರಶ್ನೆಗೆ ಬಿ ಗ್ರೇಡನ್ನು ಕೊಡಬೇಕಾಗುತ್ತೆ. ಈ ರೀತಿ ಮಕ್ಕಳಿಗೆ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಆಧಾರದ ಮೇಲೆ ಗ್ರೇಡ್ಗಳನ್ನು ನೀಡಿ ಮಕ್ಕಳ ಒಂದು ಪಟ್ಟಿಯನ್ನು FLN ಸಾಧಿಸಿದ ಮಗು ಹಾಗೂ ಪರಿಹಾರ ಬೋಧನೆಯ ಮಗು ಎರಡನ್ನು ಕೂಡ ನಾವು ವಿಭಿನ್ನವಾಗಿ ಪಟ್ಟಿ ಮಾಡಿಕೊಂಡು ಒಂದು ದಾಖಲೆಯನ್ನು ನಾವು ನಿರ್ವಹಿಸಬೇಕಾಗುತ್ತೆ. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸೇತುಬಂಧ ಕಾರ್ಯಕ್ರಮವನ್ನು 3 ಹಂತದಲ್ಲಿ ನಾವು ನಿರ್ವಹಿಸ್ತೀವಿ, ಚಟುವಟಿಕೆಗಳನ್ನು ಅನುಷ್ಠಾನ ಮಾಡ್ತೀವಿ. ಮೊದಲೇ ಹಂತ ಸೇತುಬಂಧ ಪೂರ್ವ ಪರೀಕ್ಷೆ, ನಂತರ ಪರಿಹಾರ ಬೋಧನೆ ಹಾಗೂ ಕೊನೆಯ ಹಂತ ಸಾಫಲ್ಯ ಪರೀಕ್ಷೆ. ಈ ಹಂತದಲ್ಲಿ ನಾವು ವಿದ್ಯಾರ್ಥಿಗಳ ಪೋಸ್ಟ್ ಟೆಸ್ಟನ್ನು ಆದ ನಂತರ FLN ಸಾಧಿಸಿದ ಮಕ್ಕಳ ಪಟ್ಟಿ ಹಾಗೆ ಪರಿಹಾರ ಬೋಧನೆಯ ಮಕ್ಕಳ ಪಟ್ಟಿಯನ್ನು ನಾವು ಪ್ರತ್ಯೇಕವಾಗಿ ನಿರ್ವಹಿಸಬೇಕಾಗುತ್ತೆ. ಸೇತುಬಂಧ ಉಪಕ್ರಮ 2026-27ರ ಪ್ರಮುಖ ಅಂಶಗಳು ಏನು ಅಂತಂದರೆ, ಈ ವರ್ಷ ಮುಖ್ಯವಾಗಿ ಶಾಲಾ ಶೈಕ್ಷಣಿಕ ಯೋಜನೆ ಅಂದರೆ SAPಯನ್ನು ಪರಿಷ್ಕರಿಸಲಾಗಿದೆ. ಆದ್ದರಿಂದ ಕಡ್ಡಾಯವಾಗಿ DSRT ನೀಡಿರತಕ್ಕಂಥ SAP ನಮೂನೆಗಳನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ನಾನು ತಿಳಿಸಿರೋ ಹಾಗೆ ಮುಖ್ಯವಾಗಿ 4ರಿಂದ 10ನೇ ತರಗತಿಯಲ್ಲಿ 1ರಿಂದ 4 ಪ್ರಶ್ನೆಗಳವರೆಗೆ ಅಂದರೆ ಬಿ ಗ್ರೇಡ್ ಯಾವ ಮಗು ಪಡ್ಕೊಂಡಿರುತ್ತಲ್ಲ ಆ ಮಗುವನ್ನು ನಾವು FLN ಸಾಧಿಸಿದ ಮಗು ಎಂದು ಗುರುತಿಸಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 5ರಿಂದ 10ರವರೆಗೆ ಬಿ ಗ್ರೇಡ್ ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳನ್ನು ಕಲಿಕಾ ಅಂತರ ಇರುವ ಮಕ್ಕಳೆಂದು ಪರಿಗಣಿಸಿ SAP ಎಲ್ಲಿರುವಂತಹ ನಮೂನೆಗಳನ್ನು ನಾವು ಭರ್ತಿ ಮಾಡಬೇಕಾಗುತ್ತೆ. ನಮೂನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇರುವಂತಹ ನಮೂನೆಗಳಲ್ಲಿ ನಮೂನೆ 1 ಶಾಲೆಯ ಸಾಮಾನ್ಯ ಮಾಹಿತಿಯನ್ನು ನಾವು ಇಲ್ಲಿ ಇಂದೀಕರಿಸಬೇಕು. ಹಾಗೆ ನಮೂನೆ 1A ವಿದ್ಯಾರ್ಥಿಗಳ ದಾಖಲಾತಿ ವಿವರ 2026-27ಕ್ಕೆ ಸಂಬಂಧಿಸಿದಂಥ ತರಗತಿವಾರು ದಾಖಲಾತಿ ವಿವರವನ್ನು ನಮೂದಿಸಬೇಕು. ನಮೂನೆ 2 ಮತ್ತು ನಮೂನೆ 2A ಶಿಕ್ಷಕರ ಮಾಹಿತಿಯನ್ನು ನಾವು ಫಿಲಪ್ ಮಾಡಬೇಕು. ನಮೂನೆ 2B ಶಿಕ್ಷಕರು ಪಡೆದುಕೊಂಡಿರತಕ್ಕಂತಹ ತರಬೇತಿ ಮಾಹಿತಿಯನ್ನು ನಾವಿಲ್ಲಿ ನಮೂದಿಸಬೇಕು. ನಮೂನೆ 3ರಲ್ಲಿ ತರಗತಿವಾರು ವಿಷಯವಾರು FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಈಗೇನು DSRT ವತಿಯಿಂದ ನೀಡಲಾಗಿದೆ ಆ ಪಟ್ಟಿಯನ್ನು ನಾವು ಇಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಬೇಕು. ನಮೂನೆ 4A 2ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿಯ ದಾಖಲೆಯನ್ನು ನಾವು ನಮೂದಿಸಬೇಕಾಗುತ್ತೆ. ಅಂದರೆ ಎಲ್ಲ ಮಕ್ಕಳ ಮಾಹಿತಿಯನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು. ಹಾಗೆ 4B 6ರಿಂದ 10ನೇ ತರಗತಿಯ ಮಕ್ಕಳ ಮಾಹಿತಿ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಒಂದು ಶ್ರೇಣಿಯ ದಾಖಲಾತಿ ಮಾಹಿತಿಯನ್ನು ನಾವು ಫಿಲಪ್ ಮಾಡಬೇಕು. ಹಾಗೆ ನಮೂನೆ 5A ಪರಿಹಾರ ಬೋಧನೆ ಅಂದರೆ ಬಿ ಗ್ರೇಡ್ ಪಡ್ಕೊಂಡಿರ್ತಕ್ಕಂಥ ಮಕ್ಕಳು 2ರಿಂದ 5ನೇ ತರಗತಿಯ ಮಕ್ಕಳ ಮಾಹಿತಿಯ ಜೊತೆಗೆ ನಾವು ಕ್ರಿಯಾ ಯೋಜನೆ ಏನು ರಚನೆ ಮಾಡಿರ್ತೀವಲ್ಲ ಅದರ ಮಾಹಿತಿಯನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು. 5B 6ರಿಂದ 10ನೇ ತರಗತಿಗೆ ಸಂಬಂಧಿಸಿದಂತೆ ಪರಿಹಾರ ಬೋಧನೆಗೆ ಒಳಪಟ್ಟ ಅಂದರೆ ಬಿ ಗ್ರೇಡ್ ಪಡ್ಕೊಂಡಿರ್ತಕ್ಕಂಥ ಮಕ್ಕಳ ವಿವರ ಮತ್ತು ಕ್ರಿಯಾ ಯೋಜನೆಯನ್ನು ನಾವಿಲ್ಲಿ ಭರ್ತಿ ಮಾಡಬೇಕು. ಕೊನೆಯದಾಗಿ ನಮೂನೆ 6 ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ಒಂದು ಪ್ಲ್ಯಾನ್ ಏನಿರುತ್ತೆ ಸಂಬಂಧಿಸಿದ ಯೋಜನೆಯನ್ನು ನಾವು ನಮೂನೆ 6ರಲ್ಲಿ ಭರ್ತಿ ಮಾಡಬೇಕು. ಇನ್ನು 5A ಮತ್ತು 5B ನಮೂನೆಗಳಲ್ಲಿ ಪರಿಹಾರ ಬೋಧನೆಗೆ ಕಾಲಮಿತಿಯನ್ನು ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ರಚನೆ ಮಾಡಬೇಕಾಗುತ್ತೆ. 2 ಕಾಲಮಿತಿಗಳನ್ನು ನಾವು ನಿಗದಿಪಡಿಸ್ಕೋಬೇಕಾಗುತ್ತೆ. ಕಾಲಮಿತಿ 1 ಸೆಪ್ಟೆಂಬರ್ಗೆ ಹಾಗೆ 2 ಡಿಸೆಂಬರ್ವರೆಗೂ ನಾವು ನಿಗದಿಪಡಿಸ್ಕೋಬೇಕು. ಸೇತುಬಂಧ ಉಪಕ್ರಮದ ಅವಧಿ ಮುಗಿದ ನಂತರ ಕೂಡ ವಿದ್ಯಾರ್ಥಿಗಳು ಸಾಮರ್ಥ್ಯ ತರಗತಿಗನುಗುಣವಾಗಿ ಗಳಿಸಬೇಕಾಗಿರ್ತಕ್ಕಂಥ ಕಲಿಕಾ ಫಲ ಗಳಿಕೆ ಆಗದಿದ್ದಲ್ಲಿ ಆಯಾ ವಿಷಯದಲ್ಲಿ ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿ ಪುನರ್ಬಲನ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ವಿಶೇಷ ಆದ್ಯತೆ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಯನ್ನು ಅನುಕೂಲಿಸುವಂತಹ ರೀತಿಯಲ್ಲಿ ಪೋಷಕರ ಸಹಕಾರ ಪಡೆದು ನಿಗದಿತ ಕಲಿಕಾ ಫಲಗಳನ್ನು ಸಾಧಿಸಲಿಕ್ಕೆ ಶಿಕ್ಷಕರಾದಂಥ ನಾವು ಕ್ರಮ ವಹಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ರೀತಿಯ ಒಂದು ಸೇತುಬಂಧದ ಮಾಹಿತಿಯನ್ನು ಉಪಕ್ರಮವನ್ನು DSRTಯ ಒಂದು ಸುತ್ತೋಲೆಯ ಪ್ರಕಾರ ಮಾರ್ಗದರ್ಶನದಂತೆ 2026-27ನೇ ಸಾಲಿಗೆ ನಮ್ಮ ಶಾಲೆಗಳಲ್ಲಿ ನಾವು ಈ ಒಂದು ಉಪಕ್ರಮವನ್ನು ಅತ್ಯುತ್ತಮವಾಗಿ ಅನುಷ್ಠಾನ ಮಾಡಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗೆ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿವರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಂಬಂಧಿಸಿದಂಥ ಶೈಕ್ಷಣಿಕ ಮಾಹಿತಿಯೊಂದಿಗೆ ನಾವು ಬರ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.